ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಭಾಳಷ್ಟು ಜನ ರಿಕ್ವೈರ್ಮೆಂಟ್ ಇತ್ತು ಮ್ಯಾಮ್ ಟೆಲಿಕಾಲರ್ ವರ್ಕ್ ಬಗ್ಗೆ ಡೀಟೇಲ್ಸ್ನ ಮಾಹಿತಿನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಟೆಲಿಕಾಲರ್ದು ಫುಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನಮ್ಮ ಜನಗಳು 4 ನಿಮಿಷದ ವಿಡಿಯೋ ನೋಡಲಿಕ್ಕೆ ರೆಡಿ ಇಲ್ಲ, ನನಗೆ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಸಾಧ್ಯವಾದರೆ 2 ನಿಮಿಷದಲ್ಲಿ ಮುಗ್ಸಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಏನಾದರೂ ಟೆಲಿಕಾಲರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಫುಲ್ ವಿಡಿಯೋನ ನೋಡಿ ಡೌಟ್ಸ್ನ ಕೇಳಿ. ಅದಾದ ನಂತರ ಸೊ ನಾನು ಯಾವಾಗ ಶ್ರೇಯಾ ಮ್ಯಾಮ್ದು 15,000 ರೂಪೀಸ್ ಸ್ಯಾಲ್ರಿ ಅಪ್ಡೇಟ್ ಮಾಡಿದೆ, ಭಾಳಷ್ಟು ಎನ್ಕ್ವೈರಿ ಬಂದಿದೆ. ಯಾರಿಗೆಲ್ಲ ಇನ್ನೂ ರಿಪ್ಲೈ ಬಂದಿಲ್ಲ ದಯವಿಟ್ಟು ತಡ ಆಗಿದ್ರೆ ಕ್ಷಮೆ ಇರಲಿ, ಖಂಡಿತ ರಿಪ್ಲೈ ಬರುತ್ತೆ. ನಿಮಗೆ ಡಾಟಾ ಎಂಟ್ರಿ ಅಥವಾ ಫ್ರೀಲಾನ್ಸರ್ ವರ್ಕ್ ರಿಗಾರ್ಡಿಂಗ್ ಎನ್ಕ್ವೈರಿ ಮಾಡಿದರೆ ನಿಮ್ಗೆ ಆಲ್ರೆಡಿ ಆಟೋ ಡಿ ಎಮ್ ಮೆಸೇಜ್ ಬಂದಿರುತ್ತೆ. ಒಂದ್ಸಲ ಚೆಕ್ ಮಾಡಿ, ನಿಮ್ಮ ಡೌಟ್ಸ್ ಇತ್ತು ಅಂದರೆ ಅಲ್ಲಿ ಮೆಸೇಜ್ ಮಾಡಿರಿ. ನಿಮಗೆ ರಿಪ್ಲೈ ಸಿಕ್ಕಿದಾಗ ಆ ಡೌಟ್ಸು ಕೂಡ ಕ್ಲಾರಿಫೈ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಟೆಲಿಕಾಲರ್ದು ಫುಲ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚಲ್ಲಿ 150+ ಆಲ್ರೆಡಿ ಫ್ರೀಲಾನ್ಸರ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೆಲಿಕಾಲರ್ ಬಂದು ನಮ್ಮಲ್ಲಿ 1000 ಜನ ಮಾಡ್ತಿದ್ದಾರೆ, 500 ಜನ ಮಾಡ್ತಿದ್ದಾರೆ ಅಂತ ನಾನು ಹೇಳಲ್ಲ ಎಲ್ಲೂ. ಸೊ ನಿಮಗೆ ಗೊತ್ತು, ನಮ್ಮಲ್ಲಿ ಡೆಡಿಕೇಶನಾಗಿ ವರ್ಕ್ ಮಾಡ್ತಿರುವಂಥವ್ರು 3 ಮೆಂಬರ್ಸು ಪರ್ ಮಂತ್ 15,000 ರೂಪೀಸ್ ಸ್ಯಾಲ್ರಿಗೆ ಆ್ಯಂಡ್ 10,000 ರೂಪೀಸ್ ಸ್ಯಾಲ್ರಿಗೆ. ಸೊ ಟೆಲಿಕಾಲರಲ್ಲಿ ಬಂದು 2 ಥರ ಸ್ಯಾಲ್ರಿ ಇದೆ ನಮ್ಮಲ್ಲಿ. 10,000 ಒಂದಿದೆ, 15,000 ಒಂದಿದೆ. ಸೊ ಅದರಲ್ಲಿ ಬಂದು ಫಸ್ಟ್ ವ್ಯಕ್ತಿ ಹೇಮಾ ಮ್ಯಾಮ್ ಫ್ರಮ್ ಬ್ಯಾಂಗ್ಳೂರು, ಆ್ಯಂಡ್ ಸೆಕೆಂಡ್ ಬಂದು ಶಿಲ್ಪಾ ಫ್ರಮ್ ಹಾಸನ್, ಥರ್ಡ್ ಒನ್ ಬಂದು ಶ್ರೇಯಾ ಮ್ಯಾಮ್ ಫ್ರಮ್ ಶಿವಮೊಗ್ಗ. ಸೊ ಇವರು ಬಂದು ಇಬ್ಬರು ಹೌಸ್ ವೈಫು, ಒಬ್ಬರು ಸ್ಟೂಡೆಂಟ್ಸ್. ನಮ್ಮಲ್ಲಿ ಎವ್ರಿ ಮಂತು 15,000 10,000 ಆ ಥರ ಸ್ಯಾಲ್ರಿ ತೊಗೊಳ್ತಿರುವಂಥವ್ರದ್ದು. ಕೆಲವ್ರದ್ದು ನಾನು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆನೂ ಕೂಡ. ಇನ್ನು ಕೆಲವ್ರದ್ದು ಅವ್ರದ್ದು ಕಾನ್ಫಿಡೆನ್ಷಿಯಲ್ ಇರುತ್ತೆ, ಪರ್ಸ್ನಲ್ ಇರುತ್ತೆ. ಸೊ ಮನೇಲಿ ಗೊತ್ತಿದ್ದು ಮಾಡ್ತಿರ್ತಾರೆ, ಕೆಲವ್ರು ಗೊತ್ತಿಲ್ಲದೆ ಮಾಡ್ತಿರ್ತಾರೆ. ಹಾಗಾಗಿ ಒಂದಷ್ಟು ಜನದ ಅಪ್ಡೇಟ್ ಮಾಡ್ತೀವಿ, ಒಂದಷ್ಟು ಜನದ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಅವರ ಪ್ರೈವೇಸಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ಲಾಸ್ಟು ಏನು ಮಂತು ನಮ್ಮಲ್ಲಿ ಶ್ರೇಯಾ ಮ್ಯಾಮು ಪೇಮೆಂಟ್ ತೊಗೊಂಡಿದ್ದಾರೆ. ಅದು ಹಾಕಿದ ತಕ್ಷಣವೇ ಭಾಳಷ್ಟು ಎನ್ಕ್ವೈರಿ ಬಂತು. ಸೊ ಹಾಗಾಗಿ ಟೆಲಿಕಾಲಿಂಗ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಹಿತಿನ ಕೊಟ್ಟರೆ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಶ್ರೇಯಾ ಮ್ಯಾಮ್ ಬಗ್ಗೆ ಲಾಸ್ಟ್ ಮಂತ್ ತೊಗೊಂಡಿದ್ದಾರೆ, ಅವ್ರ ಬಗ್ಗೆನೇ ನಾನು ಹೇಳ್ತಾ ಒಂದಷ್ಟು ಟೆಲಿಕಾಲರ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಇವ್ರು ಬಂದು ಶಿವಮೊಗ್ಗದವರು. ನಮ್ಮಲ್ಲಿ ಒಂದು ಬೇರೆ ಒಂದು ಕಂಪ್ನಿನಲ್ಲಿ ಒಂದು 20,000 ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಆಗಿ ಬರ್ತಾರೆ, ಡೌಟಲ್ಲೇ ಬರ್ತಾರೆ, ಬಂದು ಜಾಯ್ನ್ ಆಗಿ ಸೊ ನಮ್ಮಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅದಾದ ನಂತರ ಟೆಲಿಕಾಲರ್ ಆಗಿ ಲಾಸ್ಟ್ ಮಂತಿಂದ ತೊಗೊಂಡಿರುವಂಥದ್ದು ಅವ್ರದ್ದು. ಫಸ್ಟ್ ಮಂತಲ್ಲೇ ವಿತಿನ್ 15 ಡೇಸ್ಗೆ ಅವರು 15,000 ಸ್ಯಾಲ್ರಿ ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಸತ್ಯ, ಅನ್ಬಿಲಿವೇಬಲ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಆ ಥರ ಟಾರ್ಗೆಟ್ನ ಯಾರೂ ರೀಚ್ ಮಾಡಿರಲಿಲ್ಲ ಇದುವರೆಗೂ. ಸೊ ಅವ್ರು ಒಂದು ಫೀಡ್ಬ್ಯಾಕ್ನ ಕೂಡ ಕೊಟ್ಟಿದ್ದಾರೆ, ಫಸ್ಟ್ ಅದನ್ನು ನೋಡ್ಕೊಂಬಂದ್ಬಿಡೋಣ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಗಿವನ್ ದಿಸ್ ಅರ್ನಿಂಗ್ ಆಪರ್ಚುನಿಟಿ ಫಾರ್ ಮೀ. ನಿಜವಾಗ್ಲೂ ಮ್ಯಾಮ್ ಸಿರಿ ಎಂಟರ್ಪ್ರೈಸ್ ಜೆನ್ಯೂನ್ ಆ್ಯಂಡ್ ಸೆಕ್ಯೂರ್ ಆ್ಯಂಡ್ ಟ್ರಸ್ಟೆಡ್ ಜಾಬು. ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಮ್ಯಾಮ್. ಹೌಸ್ ವೈಫ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಏನು ಡೌಟ್ ಕೇಳಿದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತೀರಾ ಮ್ಯಾಮ್ ನೀವು. ಮತ್ತು ನಾನು ಕೂಡ ಡಿಗ್ರಿ ಸ್ಟೂಡೆಂಟ್ ಆಗಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ. ಬರೀ ದಿನಕ್ಕೆ 1 or 2 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮ್ಯಾಮ್ ಫಸ್ಟು ನಾನು ಎಲ್ಲ ಫೇಕ್ ಆಗುತ್ತೆ ಅಂತ ಭಯ ಪಟ್ಕೊಂಡು ಜಾಯ್ನ್ ಆದೆ. ಬಟ್ ಸ್ಟೂಡೆಂಟ್ಸ್ ಆ್ಯಂಡ್ ಹೌಸ್ ವೈಫ್ಗೆ ಇದೊಂದು ಗುಡ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಸೊ ಎಸ್ಟರ್ಡೇ ನಾನು ಒಂದು 15,000 ಸ್ಯಾಲ್ರಿ ತೊಗೊಂಡು ತುಂಬ ಖುಷಿ ಆಯಿತು ಮ್ಯಾಮ್. ಇಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ದೀನಿ ಅಂದರೆ ಅದು ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ಮ್ಯಾಮ್. ಯಾರು ಬೇಕಾದರೂ ಈ ವರ್ಕ್ನ ಮಾಡ್ಬೋದು ಮ್ಯಾಮ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಮ್ಯಾಮ್ ಅಂತ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ ಮ್ಯಾಮ್. ನಿಮ್ಮ ಒಂದು ಅನಿಸಿಕೆನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇದರಿಂದ ನೂರಾರು ಜನಕ್ಕೆ ಒಂದು ಸಿರಿ ಎಂಟರ್ಪ್ರೈಸಲ್ಲಿ ವರ್ಕ್ನ ಮಾಡೋದ್ರಿಂದ ಪೇಮೆಂಟ್ ಮಾಡ್ಕೊಡ್ತೀವಾ ಇಲ್ವಾ, ಟ್ರಸ್ಟೆಡ್ ಅನ್ನೋದು ಕೂಡ ಒಂದು ನಿಮ್ಮ ಕಡೆಯಿಂದ ಒಂದು ಸಂದೇಶನ, ಇರುವಂಥ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಟ್ಟಿದ್ದಕ್ಕೆ ಜನಗಳಿಗೆ ನಿಮಗೂ ಕೂಡ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಯಾಕಂದರೆ ಇವತ್ತು ಜನ ಏನಪ್ಪ ಅಂತಂದರೆ ಲೈಕ್ ಯಾರಾದರೂ ಪೇಮೆಂಟ್ ಮಾಡ್ತಿದ್ದಾರಾ, ತೊಗೋತಿದ್ದಾರಾ, ಅವ್ರು ಯಾವ ಥರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರನೇ ಇವತ್ತು ಪ್ರತಿಯೊಂದು ರನ್ ಆಗ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದರೆ ಇವತ್ತು ಎಷ್ಟೋ ಕಡೆ ಆಫೀಸ್ಗಳಿದ್ದು ಕೂಡ ಫೇಕ್ ಆಗುವಂಥ ಚಾನ್ಸಸ್ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಇದ್ದು. ಬಟ್ ಎಲ್ಲೋ ಒಂದು ಕಡೆ ಆನ್ಲೈನಲ್ಲಿ ಟ್ರಸ್ಟೆಡ್ ಆಗಿ ಜಾಬ್ನ ಪ್ರೊವೈಡ್ ಮಾಡ್ತಿರೋದು ಅಂದರೆ ಅದು ಏಕೈಕ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ಟೆಲಿಕಾಲರ್ ವರ್ಕ್ನ ಮಾಡಬೇಕು ಅಂದರೆ ಸೊ ನಿಮಗೆ 18+ ಆಗಿದ್ರೆ ಸಾಕು, ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಕೂಡ ಸಾಕು. ಸೊ ಆರಾಮಾಗಿ ವರ್ಕ್ನ ಮಾಡ್ಕೋಬೋದು. ಫಸ್ಟ್ ಆಫ್ ಆಲ್ ಫಸ್ಟೇ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ 500 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಅದು 1 ಇಯರ್ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಸೊ ಅದಾದ ನಂತರ ನಿಮಗೆ ಒಂದು ಗ್ರೂಪ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಅದರಲ್ಲಿ ಪ್ರತಿದಿನ ವರ್ಕ್ ರಿಗಾರ್ಡಿಂಗು ಪ್ರತಿಯೊಂದು ಅಪ್ಡೇಟು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಟೆಲಿಕಾಲಿಂಗ್ ವರ್ಕ್ನ ಮಾಡಬೇಕು ಅಂದರೆ ನಿಮ್ಮ ಪರ್ಸ್ನಲ್ ನಂಬರ್ನ ಬಿಟ್ಟು ಬೇರೆ ಒಂದು ನಂಬರ್ ತೊಗೋತೀನಿ ಅಂದರೆ ಬೆಸ್ಟು. ಇಲ್ಲ ಮ್ಯಾಮ್ ಪರ್ಸ್ನಲ್ಲೇ ನಾವು ಮಾಡ್ಕೋತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಸೊ ಇಲ್ಲಿ ನಾವು ಡಾಟಾ ಕೊಡ್ತೀವಾ ಅಂಥೇಳಿ ಪ್ರತಿಯೊಬ್ಬರದ್ದು ಎನ್ಕ್ವೈರಿ ಇದೆ. ನಾವು ಡಾಟಾ ಕೊಡೋದಿಲ್ಲ.
ಸೊ ನಾವು ಡಾಟಾ ಕೊಟ್ಟು ಮಾಡುವಂಥದ್ದು ಟೆಲಿಕಾಲರ್ಗೆ ಬೇರೆ ಇರುತ್ತೆ. ಆಲ್ರೆಡಿ ಅದು ನಾವು ತೊಗೊಂಡಿದ್ವಿ, ಮಾಡ್ತಿದ್ದಾರೆ. ಅದೇನಾದರೂ ಇನ್ ಕೇಸ್ ನಮ್ಮಲ್ಲಿ ಅವ್ರು ಬಿಟ್ಟು ಹೋದರೆ ನಾವು ಅದನ್ನು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತೀವಿ, ಅವಾಗ ನೀವು ಬೇಕಾದ್ರೆ ತೊಗೋಬೋದು. ಬಟ್ ಪ್ರೆಸೆಂಟ್ ಇರುವಂಥ ಟೆಲಿಕಾಲರ್ ಡೀಟೇಲ್ಸ್ ಬಗ್ಗೆ ನಾನು ಮಾಹಿತಿನ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಯಾವುದೇ ರೀತಿ ಡಾಟಾನ ಕೊಡೋದಿಲ್ಲ, ಬಟ್ ಟಾರ್ಗೆಟ್ ಇರುತ್ತೆ ನಿಮಗೆ. ಆ ಟಾರ್ಗೆಟ್ನ ರೀಚ್ ಮಾಡಬೇಕಂದ್ರೆ ನಿಮಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗುಡ್ ಕಮ್ಯುನಿಕೇಷನ್ಸ್ನ ಇಟ್ಕೋಬೇಕು. ಆ ಗುಡ್ ಕಮ್ಯುನಿಕೇಷನ್ಸ್ನ ಇಟ್ಕೋಬೇಕು ಅಂತಂದರೆ ಲೈಕ್ ನೀವು ನಮ್ಮ ಒಂದು ವರ್ಕ್ ಪರ್ಪಸ್ ಆಗಿ ಒಂದು ವಿಡಿಯೋಸ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ನೀವು ಅದು ಜನಗಳಿಗೆ ರೀಚ್ ಆಗೋ ಥರ ಹಾಕಬೇಕಾಗುತ್ತೆ. ಸೊ ಅದು ರೀಚ್ ಆಗಲಿಕ್ಕೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲ ಥರದ ಪೋಸ್ಟರ್ಸು, ವಿಡಿಯೋಸು ನಾವೇ ಪ್ರೊವೈಡ್ ಮಾಡ್ತೀವಿ ವಿತ್ ಕಂಟೆಂಟು. ಮ್ಯಾಮ್ ಇದರಲ್ಲಿ ತುಂಬ ಜನ ಕೇಳ್ತಾರೆ, ಮ್ಯಾಮ್ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದಿಲ್ಲ, ಅದನ್ನು ವಾಯ್ಸ್ ಓವರ್ ಕೊಡೋದಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂಥೇಳಿ. ಅದು ಯಾವುದು ನಿಮ್ಗೆ ಇಲ್ಲಿ ಟೆನ್ಷನ್ನೇ ಇಲ್ಲ. ನೀವು ವಿಡಿಯೋ ಮಾಡಬೇಕನ್ನೋದು ಏನೂ ಇಲ್ಲ, ವಿತ್ ಫೇಸ್ ಮಾಡಬೇಕನ್ನೋದು ಏನೂ ಇಲ್ಲ, ನೀವೇ ವಾಯ್ಸ್ ಓವರ್ ಕೊಡಬೇಕನ್ನೋದಿಲ್ಲ. ಕಂಟೆಂಟ್ ವಿತ್ ವಿಡಿಯೋನ ನಾವೇ ಕೊಡ್ತೀವಿ ನಿಮಗೆ. ಜಸ್ಟು ಅಲ್ಲಿ ನೀವು ನಿಮ್ಮ ನಂಬರ್ನ ಹಾಕಿ ಅಪ್ಲೋಡ್ ಮಾಡಿದ್ರೆ ಸಾಕು. ಸೊ ಅಲ್ಲಿ ಬರುವಂತಹ ಎನ್ಕ್ವೈರೀಸ್ ಏನು ನಿಮಗೆ ಬರುತ್ತೆ, ಅದಕ್ಕೆ ನೀವು ನಮ್ಮಲ್ಲಿರುವಂಥ ವರ್ಕ್ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಮಾಹಿತಿನ ಕೊಟ್ಟು ನಿಮ್ಮ ಕಡೆಯಿಂದ ಎನ್ರೋಲ್ಮೆಂಟ್ ಮಾಡಿಸೋದೇ ಟಾರ್ಗೆಟ್ ಇರುತ್ತೆ ಇಲ್ಲಿ. ಸೊ ಎಷ್ಟಪ್ಪ ಟಾರ್ಗೆಟ್ ಇರುತ್ತೆ ಮಂತ್ಲಿ ಅಂತಂದರೆ, ಸೊ ಫ್ರೆಂಡ್ಸ್ ನಮ್ಮಲ್ಲಿ ಡೇಟಾ ಎಂಟ್ರಿ ಜಾಬ್ ಏನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದು ನಿಮಗೆ 1 ಮಂತಲ್ಲಿ 25+ ಅಂದರೆ 25+1 25+ ನೀವೇನಾದರೂ ಅಡ್ಮಿಷನ್ಸ್ ಮಾಡಿಸಿದ್ದೀರಾ ಅಂತಂದರೆ ಸೊ ನಿಮಗೆ ಫಿಕ್ಸ್ಡ್ 15,000 ರೂಪೀಸ್ ಸ್ಯಾಲ್ರಿ ಇರುತ್ತೆ. ಸೊ ಅದೇ ರೀತಿ ನೀವೇನಾದ್ರೂ ಟೆಲಿಕಾಲರ್ ಅಥವಾ ಫ್ರೀಲಾನ್ಸರ್ ಜಾಬಿಗೆ ಎನ್ರೋಲ್ ಮಾಡಿಸೋದಿತ್ತು ಅಂತಂದರೆ ನಿಮಗೆ 30 ಅಡ್ಮಿಷನ್ಸ್ ಇರುತ್ತೆ. ಸೊ 10,000 ರೂಪೀಸ್ ಸ್ಯಾಲ್ರಿ ಇರುತ್ತೆ. ಸೊ ಇದು ಪರ್ ಮಂತ್ 1 to 30 ಆ ಟೈಮಲ್ಲಿ ಇರುತ್ತೆ ನಿಮಗೆ. ಸೊ ನೀವೇನು ಅಡ್ಮಿಷನ್ಸ್ ಟಾರ್ಗೆಟ್ ರೀಚ್ ಮಾಡ್ತೀರಾ ಅದಕ್ಕೆ ನಿಮಗೆ ಪೇಮೆಂಟ್ ಇರುತ್ತೆ. ಇನ್ ಕೇಸ್ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತಂದರೆ ಡೋಂಟ್ ವರಿ, ಭಯಪಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಎ ಫ್ರೀಲಾನ್ಸರ್ ಪೇಮೆಂಟ್ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಮಾಹಿತಿನ ನೀವು ತಿಳ್ಕೊಬೇಕು ಅಂತಂತಂದರೆ ಲೈಕ್ ನೀವು ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಮತ್ತೆ ಇನ್ನಷ್ಟು ಡೀಟೇಲ್ಸ್ ಇದೆ. ಫುಲ್ ಮಾಹಿತಿಗೆ ಕ್ಯೂರಿಯಾಸಿಟಿ ಇಟ್ಟರು ಅಂದ್ಕೊಬಿಡಿ. ಸೊ ನೀವೇನಾದ್ರೂ ಲೈಕ್ ಫ್ರೀಲಾನ್ಸರ್ ಪೇಮೆಂಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ನಮ್ಮ ಒಂದು 63615877ಗೆ ಮೆಸೇಜ್ ಮಾಡಿ. ಸೊ ನಾನಲ್ಲಿ ಕಂಪ್ಲೀಟ್ ಮಾಹಿತಿನ ನಿಮಗೆ ಫ್ರೀಲಾನ್ಸರ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ವಿಡಿಯೋ ಇದೆ, ನೋಡೋದಿತ್ತು ಅಂದರೆ ನೋಡ್ಬೋದು, ಇಲ್ಲ ಡೀಟೇಲ್ಸ್ ಬೇಕು ಅಂದರೆ ಪೇಮೆಂಟ್ ಬಗ್ಗೆ ನಾನು ಕಳಿಸ್ಕೊಡ್ತೀನಿ. ಸೊ ಇಲ್ಲಿ ಟೆಲಿಕಾಲರ್ದು ನಿಮ್ಮದು ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಎ ಫ್ರೀಲಾನ್ಸರ್ ಪೇಮೆಂಟ್ ನಿಮಗೆ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಇನ್ ಕೇಸ್ ಟಾರ್ಗೆಟ್ ರೀಚ್ ಆಗೋದು 1 or 2 ಇದೆ ಅಂತಂದರೆ ತೊಂದರೆ ಇಲ್ಲ. ನಿಮಗೆ ಆ ಫಿಕ್ಸ್ಡ್ ಸ್ಯಾಲ್ರಿ ಏನು 15,000 ಅಥವಾ 10,000 ಅಂತ ಹೇಳಿರ್ತೀವಿ ಅದು ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಮಂತಲ್ಲಿ ಅದನ್ನು ಡಿಡಕ್ಷನ್ ಮಾಡ್ಕೊಳ್ಳಾಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ನಿಮಗೆ ಟಾರ್ಗೆಟಲ್ಲಿ ಇಟ್ಕೊಂಡು ವರ್ಕ್ ಮಾಡೋದ್ರಿಂದ ಪ್ಲಸ್ ಏನಪ್ಪ ಅಂದರೆ ಹೈಯೆಸ್ಟ್ ಪೇಮೆಂಟ್ ಸಿಗುತ್ತೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತಂದರೆ ಆ್ಯಸ್ ಎ ಫ್ರೀಲಾನ್ಸರ್ ಪೇಮೆಂಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಇವಾಗ ಪ್ರತಿದಿನ ತಗೊಳ್ಳುವಂಥ ಇನ್ಕಮ್ ಏನಿರುತ್ತೆ ಅದು ಎಲ್ಲೋ ಒಂದು ಕಡೆ ಖರ್ಚು ಖಾಲಿ ಆಗ್ತಿರುತ್ತೆ. ಬಟ್ ಮಂತ್ಲಿ ಒಟ್ಟಿಗೆ ಗೂಡಿಸಿದಾಗ ಒಂದು ಪೇಮೆಂಟ್ ಅಂತ ಬಲ್ಕಲ್ಲಿ ಬಂತು ಅಂದಾಗ ಸೊ ನಿಮ್ಮ ಒಂದು ಕಮಿಟ್ಮೆಂಟ್ಗೆ ಯಾವುದಕ್ಕೂ ಒಂದಕ್ಕೆ ಯೂಸ್ ಆಗುತ್ತೆ. ಸೊ ಯಾರೆಲ್ಲ ಇದನ್ನು ಮನೇಲೇ ಕೂತ್ಕೊಂಡು ವರ್ಕ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಒಂದು ಗುರಿ ಇಟ್ಕೊಂಡು ನೀವು ವರ್ಕ್ನ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಇಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಆ್ಯಂಡ್ ನಿಮ್ಮ ಎಂಟೈರ್ ವರ್ಕ್ಗೆ ಸಪೋರ್ಟಾಗಿ ನಾವು ನಿಂತಿರ್ತೀವಿ. ಎಸ್ಪೆಷಲಿ ನಾನು ಪರ್ಸ್ನಲಾಗಿ ನಿಮಗೆ ಟ್ರೈನಿಂಗ್ ಬೇಕಾ ಎಲ್ಲವೂ ಕೂಡ ಪ್ರೊವೈಡ್ ಮಾಡ್ತೀವಿ. ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಗ್ರೂಪಲ್ಲಿ ಸಿಗ್ತಾ ಹೋಗುತ್ತೆ. ಪರ್ಸ್ನಲ್ ಕಮ್ಯುನಿಕೇಷನ್ಸ್ ಕೂಡ ನೀವು ನನ್ನೊಟ್ಟಿಗೆ ಇಟ್ಕೋಬೋದು. ಅದ್ರ ಮುಖಾಂತರ ನೀವು ಇಲ್ಲಿ ಒಂದೊಳ್ಳೆ ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ಇದಿಷ್ಟು ಟೆಲಿಕಾಲರ್ ಡೀಟೇಲ್ಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ದೀರಾ ಅಂದರೆ ಪ್ರಾಮಾಣಿಕವಾಗೇ ಪೇಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಒಂದು ಗುರಿ ಇರಲಿ, ಒಂದು ಧ್ಯೇಯ ಇರಲಿ, ನಮಗೆ ಒಂದೇನೋ ನಾವು ಮಾಡ್ತೀವಿ ಅನ್ನೋ ಅಚೀವ್ಮೆಂಟ್ ಅಂತ ಇಟ್ಕೊಂಡು ಮಾಡಿದಾಗ ಖಂಡಿತ ನಾವೆಲ್ಲರೂ ಸಕ್ಸಸ್ ಆಗ್ತೀವಿ. ಸೊ ನಿಮಗೆ ಯಾರಿಗಾದ್ರೂ ಟೆಲಿಕಾಲರ್ ವರ್ಕ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ. ಇನ್ನೂ ನಿಮಗೆ PDF ಅಲ್ಲಿ ವಿಡಿಯೋ ಇದ್ರ ಬಗ್ಗೆ ನಾನು ಏನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಮಾಹಿತಿ